ಅಂದರೆ ಗೈಸ್, ಪ್ರತಿಯೊಬ್ಬ ಫ್ರೀ ಫೈರ್ ಆಡೋ ಪ್ಲೇಯರ್ಗೆ ಯೂಸ್ಫುಲ್ ಆಗಿರೋ ವಿಡಿಯೋ ಅಂತಲೇ ಹೇಳ್ತೀನಿ. ಏನಪ್ಪ ಅಂದರೆ ವಾಟ್ ಈಸ್ ಇ ಸ್ಪೋರ್ಟ್ಸ್ ಅಂದರೆ ಇ ಸ್ಪೋರ್ಟ್ಸ್ ಅಂದರೆ ಏನು, ಅಂದರೆ ಇ ಸ್ಪೋರ್ಟ್ಸಲ್ಲಿ ಹೇಗೆ ಜಾಯ್ನ್ ಆಗೋದು ಮತ್ತು ಹೇಗೆ ಅದರಲ್ಲಿ ಲಕ್ಷ ಹೇಗೆ ದುಡ್ಡು ಮಾಡೋದು, ಇದ್ರ ಬಗ್ಗೆನೇ ಇವತ್ತಿನ ವಿಡಿಯೋದ ನಾನು ತಿಳಿಸ್ಕೊಡ್ತೀನಿ. ಇದು ಕನ್ನಡದಲ್ಲಿ ಯಾರು ಹೇಳಿರೋಕ್ಕಿಲ್ಲ, ನಾನು ನಮ್ಮ ಕನ್ನಡ ಕಮ್ಯುನಿಟಿಗೋಸ್ಕರ, ನಮ್ಮ CG ಫ್ಯಾಮಿಲಿ ಸಬ್ಸ್ಕ್ರೈಬರ್ಸಿಗೋಸ್ಕರ. ಓಕೆನಾ? ಇದು ವಿಡಿಯೋ ಆದಷ್ಟು ಶೇರ್ ಮಾಡಿ. ನೀವು ಸಮೇತ ಇ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಓಕೆ ಗೈಸ್, ಹಾಗೆ ಪ್ರತಿಯೊಬ್ಬ ಸ್ಕಿಲ್ ಬೆಳೆಸ್ಕೊಂಡಿರೋ ಪ್ಲೇಯರಿಗೂ ಈ ವಿಡಿಯೋ ತುಂಬ ಮೋಟಿವೇಟ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಅವ್ರು ಮಾತ್ರ ಮಿಸ್ ಮಾಡದೆ ಈ ವಿಡಿಯೋ ಫುಲ್ ವಾಚ್ ಮಾಡಿ. ಹಾಗೆ ಇವಾಗ ನೋಡೋಣ ವಾಟ್ ಈಸ್ ಇ ಸ್ಪೋರ್ಟ್ಸ್. ಇ ಸ್ಪೋರ್ಟ್ಸ್ ಅಂದರೆ ಏನು ಹಂಗಂತ ನೋಡೋಣ. ಅಂದರೆ ಈಗ ಕ್ರಿಕೆಟು, ವಾಲಿಬಾಲು, ಬಾಲ್ ಬ್ಯಾಡ್ಮಿಂಟನು ಮತ್ತು ಟೆನ್ನಿಸ್ ಈ ರೀತಿಯೆಲ್ಲ ಇದೆ ಅಲ್ವಾ. ಅಂದರೆ ಇವರಿಗೆಲ್ಲ ಸಪ್ರೇಟಾಗಿ ಒಂದೊಂದು ಹೆಸರಲ್ಲಿ ಒಂದು ಟೂರ್ನಮೆಂಟ್ನ ಆರ್ಗನೈಸೇಷನ್ ಮಾಡ್ತಾರೆ. ಅದೇ ರೀತಿಯೇ ಅಂದರೆ ಮೊಬೈಲ್ ಗೇಮರ್ಸ್ ಅವರಿಗೋಸ್ಕರ ಆರ್ಗನೈಸ್ ಮಾಡೋದೇ ಈ ಸ್ಪೋರ್ಟ್ಸು. ಇದಕ್ಕೇನಪ್ಪ ಕರೀತಾರೆ ಅಂದರೆ ಎಲೆಕ್ಟ್ರಾನಿಕ್ ಸ್ಪೋರ್ಟ್ಸ್ ಅಂತ ಕರೀತಾರೆ. ಎಲೆಕ್ಟ್ರಾನಿಕ್ ಸ್ಪೋರ್ಟ್ಸ್ ಅಂದರೆ ಬೇರೆ ಏನೂ ಇಲ್ಲ, PC, ಮೊಬೈಲ್ ಈ ಥರದ್ರಲ್ಲಿ ಆಡೋವಂಥ ಗೇಮ್ಗಳಿಗೆ ಎಲೆಕ್ಟ್ರಾನಿಕ್ ಸ್ಪೋರ್ಟ್ಸ್ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಈ ಕ್ರಿಕೆಟ್ನೆಲ್ಲ ಔಟ್ಡೋರ್ ಗೇಮ್ಸ್ ಅಲ್ವಾ, ಸೊ ಹಾಗಾಗಿ ಅದಕ್ಕೆ ಒಂದೊಂದು ಹೆಸರಿಟ್ಟು ಕರೀತಾರೆ. ಅದೇ ರೀತಿ ನಾವು ಮೊಬೈಲಲ್ಲೇ ಗೇಮ್ ಆಡೋದಲ್ವಾ, ಸೊ ಹಾಗಾಗಿ ಇದಕ್ಕೆ ಎಲೆಕ್ಟ್ರಾನಿಕ್ ಸ್ಪೋರ್ಟ್ಸ್ ಅಂತ ಕರೀತಾರೆ. ಇವಾಗ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಈ ಸ್ಪೋರ್ಟ್ಸ್ ಅಂದರೆ ಏನು. ಹಾಗೆ ಈ ಸ್ಪೋರ್ಟ್ಸ್ ಟೂರ್ನಮೆಂಟಲ್ಲಿ ಯಾವುದಕ್ಕೆಲ್ಲ ಕಾಂಟೆಸ್ಟ್ ಮಾಡ್ತಾರೆ ಅಂದರೆ ಗೈಸ್, ಇವಾಗ ನಿಮಗೆ ಗೊತ್ತಿರೋ ಹಾಗೆ ಫ್ರೀ ಫೈರ್ ಇದು ನಮ್ಗೆ ಆನ್ಲೈನ್ ಗೇಮ್ ಅಲ್ವಾ. ಇದೇ ರೀತಿಯೇ ನಮಗೆ PUBG ಆಗಿರ್ಬೋದು, ಕಾಲ್ ಆಫ್ ಡ್ಯೂಟಿ ಆಗಿರ್ಬೋದು, ಇನ್ನು ಎಕ್ಸೆಟ್ರಾ ಆನ್ಲೈನ್ ಗೇಮ್ಸ್. ಓಕೆನಾ? ಇವಕ್ಕೆಲ್ಲ ನಾವು ಎಂತ ಮಾಡ್ತಾರೆ ಅಂದರೆ ಈ ರೀತಿ ಈ ಸ್ಪೋರ್ಟ್ಸ್ ಟೂರ್ನಮೆಂಟ್ನ ಕಾಂಟೆಸ್ಟ್ ಮಾಡ್ತಾರೆ. ಆದರೆ ಇದರಿಂದ ಸಿಕ್ಕಾಪಟ್ಟೆ ರಿವಾರ್ಡ್ಸು ಕೊಡ್ತಾರೆ. ರಿವಾರ್ಡ್ಸ್ ಅಂದರೆ ಅವರಿಗೆ ಮನಿ ಆಗಿರ್ಬೋದು ಮತ್ತು ಮೊಬೈಲ್ ಆಗಿರ್ಬೋದು, ಈ ರೀತಿ ಅವರಿಗೆ ಅಂದರೆ ರಿವಾರ್ಡ್ಸ್ನ ಕೊಡ್ತಾರೆ. ಓಕೆನಾ? ಹಾಗೆ ಈ ರೀತಿ ಟೂರ್ನಮೆಂಟ್ನ ಆಡ್ತಾ ಗೈಸ್ ನಾವು ಒಳ್ಳೆ ದುಡ್ಡು ಮಾಡ್ಬೋದು. ಅದು ಹೇಗೆ ಮಾಡೋದು, ಹೇಗೆ ಒಂದು ಇ ಸ್ಪೋರ್ಟ್ಸ್ ಟೂರ್ನಮೆಂಟ್ ಒಳಗಡೆ ಬರೋದು, ಒಬ್ಬ ಇ ಸ್ಪೋರ್ಟ್ಸ್ ಪ್ಲೇಯರ್ ಹೇಗೆ ಆಗೋದು ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟಿಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಗೈಸ್, ನಮ್ಮ ಇಂಡಿಯಾದಲ್ಲೇ ನಮ್ಮ ಫ್ರೀ ಫೈರೇ ಇಟ್ಕೊಳ್ಳಿ. ಇವಾಗ ಅದರಲ್ಲೇ ಎಕ್ಸಾಂಪಲ್ ತೊಗೊಂಡು ಹೇಳ್ಕೊಳ್ಳೋಣ. ಹೇಗೆ ಅಂದರೆ ನಾವು ಈಗ ಎಲ್ಲರೂ ಗೇಮ್ ಆಡ್ತಾರೆ ಫ್ರೀ ಫೈರ್ನ. ಆದರೆ ಫ್ರೀ ಫೈರ್ನ ಹೇಗೆ ನೋಡ್ತವ್ರೆ, ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಗೇಮ್ ಆಗಿ ನೋಡ್ತಾ ಇದ್ದಾರೆ. ಆದರೆ ಇದೇ ಫಾರಿನ್ ಕಂಟ್ರೀಲಿ ಗೇಮ್ನ ಹಾಗೆ ನೋಡಲ್ಲ ಗೈಸ್. ಯಾಕಂದರೆ ಇವಾಗ ನಿಮಗೆ ಎಕ್ಸಾಂಪಲೇ ಕೊಡ್ತೀನಿ. ಈಗ PUBG ಯಾವ ಗೇಮು, ಚೈನಾ ಗೇಮು, ಫ್ರೀ ಫೈರ್ ಯಾವ ಗೇಮು, ಸಿಂಗಾಪುರ್ ಗೇಮು. ಯಾಕಂದರೆ ಅಲ್ಲಿ ಈ ರೀತಿ ಆನ್ಲೈನ್ ಗೇಮ್ನ ಲಾಂಚ್ ಮಾಡಿದ್ರು ಈ ಸ್ಪೋರ್ಟ್ಸ್ನ ಡೆವಲಪ್ ಮಾಡೋಕ್ಕೋಸ್ಕರ. ಇದೇ ರೀತಿ ಗೈಸ್ ನಮ್ಮ ಇಂಡಿಯನ್ ಆನ್ಲೈನ್ ಗೇಮು ಯಾವುದು ಸಮೇತ ಈ ರೀತಿ ಈ ಸ್ಪೋರ್ಟ್ಸ್ ಟೂರ್ನಮೆಂಟ್ನ ಕಾಂಟೆಸ್ಟ್ ಮಾಡುತ್ತಾರೆ, ಯಾವ ಇಂಡಿಯನ್ ಗೇಮು ಬೆಳೆದಿಲ್ಲ. ಅದೇ ನನಗೆ ಇನ್ನೂ ಬೇಸರದ ವಿಚಾರ ಅಂತಲೇ ಹೇಳ್ತೀನಿ. ಆದರೆ ಗೈಸ್ ನಮ್ಮ ಫ್ರೀ ಫೈರ್ ಇಂಡಿಯಾ ಅಂತ ಹೇಳ್ಬಿಟ್ಟು ಹೊಸ ಗೇಮ್ ಬರ್ತಿದೆ ಅಲ್ವಾ. ಈ ಗೇಮ್ ಬರ್ತಿರೋ ಮೈನ್ ಉದ್ದೇಶನೇ ಇಂಡಿಯಾದಲ್ಲಿ ಈ ಸ್ಪೋರ್ಟ್ಸ್ ಒಂದು ದೊಡ್ಡ ಲೆವೆಲ್ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ. ಇದಕ್ಕೋಸ್ಕರನೇ ರೀಸೆಂಟಾಗಿ UP ಗೌರ್ಮೆಂಟ್ ಜೊತೆಲ್ಲ ಗರಣ್ ಅವ್ರು ಬಂದ್ಬಿಟ್ಟು ಸೈನು ಕೊಲಾಬ್ ಎಲ್ಲ ಮಾಡಿಕೊಂಡ್ರು. ಅದೇ ಕಾರಣಕ್ಕಾಗಿ ನಮಗೆ ಇನ್ಮೇಲೆ ಅಂದರೆ UPಲೇ ಸಪ್ರೇಟಾಗಿ ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಅದು ನಿಮಗೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ನಾನು ಹೇಳಿದ್ದೀನಿ. ಅದೇ ರೀತಿ ಇಂಡಿಯಾದಲ್ಲಿ ಪ್ರತಿಯೊಂದು ಸ್ಟೇಟ್ ಇನ್ಮೇಲೆ ಈ ರೀತಿ ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡ್ತಾರೆ. ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು, ಅಂದರೆ ನಮ್ಮ CG ಫ್ಯಾಮಿಲಿ ಮತ್ತು ನಮ್ಮ ಕನ್ನಡ ಕಮ್ಯುನಿಟಿ, ಓಕೆನಾ, ಇವರಿಗೆಲ್ಲ ಸುಮಾರು ಜನಕ್ಕೆ ಈ ವಿಡಿಯೋ ರೀಚ್ ಆಗಲಿ, ಯಾಕಂದ್ರೆ ಗೊತ್ತಾಗಲಿ. ಓಕೆನಾ? ಗೊತ್ತಾದ್ರೇ ಇವರು ಸಮೇತ ಹೋಗ್ಬಿಟ್ಟು ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ, ಅವರು ಸಮೇತ ಹೋಗಿ ಜಾಯ್ನ್ ಆಗ್ತಾರೆ. ಹಾಗೆ ಈ ಸ್ಪೋರ್ಟ್ಸ್ ಟೂರ್ನಮೆಂಟ್ಸ್ನ ಈ ಒಲಿಂಪಿಕ್ ಲೆವೆಲಲ್ಲಿ ನೋಡ್ತಾರೆ ಅನ್ನೋದೇ ಇವಾಗ ಸತ್ಯ ಆಗಿದೆ. ಯಾಕಂದರೆ ಗೈಸ್ ಇವಾಗ ನಮ್ಮ ಈ ಸ್ಪೋರ್ಟ್ಸ್ ಟೂರ್ನಮೆಂಟಲ್ಲಿ TVಲೆಲ್ಲ ಸ್ಟ್ರೀಮ್ ಮಾಡ್ತೀವಿ ಅಂತೆಲ್ಲ ಬೇರೆ ಹೇಳಿದ್ದಾರೆ. ಅಂದರೆ ಈಗ FFIC ಟೂರ್ನಮೆಂಟ್ ಬರ್ತಿದಲ್ವ, ಇದು ಇನ್ನು ಹೋಗ್ತಾ ಇನ್ನೂ ದೊಡ್ಡ ಲೆವೆಲಲ್ಲಿ ಬೆಳೆಯುತ್ತೆ. ಆದರೆ ಈ ಸ್ಪೋರ್ಟ್ಸ್ ಯಾವ ಮಟ್ಟಿಗೆ ಬೆಳೀತದೆ ಅಂದರೆ ಗೈಸ್, ಇದೊಂದು ಕೆಲವರು ಅಂದರೆ ಅನಲೈಸ್ ಮಾಡಿರೋ ಪ್ರಕಾರ ಈ ಮ್ಯೂಸಿಕ್ ಇಂಡಸ್ಟ್ರಿ ಮತ್ತು ಈ ಫಿಲ್ಮ್ ಇಂಡಸ್ಟ್ರಿ ಇವೆರಡಕ್ಕಿಂತನೂ 10 ಪಟ್ಟು ದೊಡ್ಡದಾಗಿ ಈ ಸ್ಪೋರ್ಟ್ಸು ಬೆಳೆಯುತ್ತೆ ಹಂಗಂತ ಹೇಳ್ಬಿಟ್ಟು ಅವರು ಅನಲೈಸ್ ಮಾಡಿದ್ದಾರೆ. ನೋಡಿದ್ರೆ ಯಾವ ಮಟ್ಟಿಗೆ ಈ ಸ್ಪೋರ್ಟ್ಸ್ ಮೇಲೆ ವ್ಯಾಲ್ಯೂ ಇದೆ ಹಂಗಂತ. ಹಾಗೆ ಗೈಸ್ ಅಂದರೆ ಈ ಸ್ಪೋರ್ಟ್ಸ್ ಟೂರ್ನಮೆಂಟಿಗೆ ಅಂದರೆ ನಾನು ನೋಡಿರೋ ಮಟ್ಟಿಗೆ ಯಾರೆಲ್ಲ ಹೋಗಿ ಗೆದ್ದಿದ್ದಾರೆ ಅನ್ನೋದು ನಂಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ನಾನು ನೋಡಿರೋ ಮಟ್ಟಿಗೆ ಒಬ್ಬರು ಪ್ಲೇಯರ್ ಅಂದರೆ ಯಾರಪ್ಪ ಅಂದರೆ PVS ಗೇಮಿಂಗು. ಅಂದರೆ ಇವ್ರ ಸ್ಕ್ವಾಡ್ ಇವರಾಗೆ ಓನಾಗಿ ಮೇಕ್ ಮಾಡಿ ಅಂದರೆ ಸ್ಕ್ವಾಡ್ನ ಡೆವಲಪ್ಮೆಂಟ್ ಮಾಡಿ ಅಂದರೆ ಫ್ರೀ ಫೈರ್ ಕಾಂಟೆಸ್ಟ್ ಮಾಡಿರೋ ಈ ಸ್ಪೋರ್ಟ್ಸ್ ಟೂರ್ನಮೆಂಟಲ್ಲಿ ಗೆದ್ದು ಹೆಚ್ಚು ಕಮ್ಮಿ ಸುಮಾರು ಐಫೋನ್ಸು ಮತ್ತು ಸುಮಾರು ಮನಿ ಎಲ್ಲ ಗೆದ್ದಿದ್ರಂಗೆ ಅಂತಲೇ ಹೇಳಬೇಕು. ಓಕೆ, ಅಂದರೆ ಬ್ರೋ ಈ ಸ್ಪೋರ್ಟ್ಸ್ ಟೂರ್ನಮೆಂಟ್ ಫ್ರೀ ಫೈರ್ ಅವ್ರು ಮಾತ್ರ ಕಾಂಟೆಸ್ಟ್ ಮಾಡೋದಂಗೆ ಅಂತ ಕೇಳ್ಬೋದು. ಹಾಗಲ್ಲ ಗೈಸ್, ಅಂದರೆ ಫ್ರೀ ಫೈರ್ ಅವ್ರು ಮಾತ್ರ ಆರ್ಗನೈಸ್ ಮಾಡಲ್ಲ. ಅಂದರೆ ಈ ಫ್ರೀ ಫೈರ್ ಜೊತೆ ಒಂದು ಕಂಪನಿಗಳು ಕೊಲಾಬ್ ಮಾಡಿಕೊಂಡು ಈ ಸಾಫ್ಟ್ವೇರ್ ಕಂಪನಿ, ಮೊಬೈಲ್ ಕಂಪನಿ, ಈ ರೀತಿ ಕಂಪನಿಗಳು ಎಂತ ಮಾಡ್ತಾರೆ ಅಂದರೆ ಕೊಲಾಬ್ ಮಾಡ್ಕೊಂಡು ಟೂರ್ನಮೆಂಟ್ ನಡೆಸ್ತಾರೆ. ಅವರೊಂದು ಕಾಂಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಪ್ಲೇಯರ್ಗಳಿಗೆ ಅಂದರೆ ಸುಮಾರು ರಿವಾರ್ಡ್ಸು, ಮನಿ ಎಲ್ಲ ಕೊಡ್ತಾರೆ. ಓಕೆನಾ? ಇವಾಗ ನಿಮ್ಗೆ ಐಡಿಯಾ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಬ್ರೋ ಒಂದು ಇ ಸ್ಪೋರ್ಟ್ಸ್ ಪ್ಲೇಯರ್ ಹೇಗೆ ಬ್ರೋ ಆಗೋದು ಅಂತ ನೀವು ಕೇಳ್ಬೋದು. ಅಂದರೆ ಒಂದು ಇ ಸ್ಪೋರ್ಟ್ಸ್ ಪ್ಲೇಯರ್ ಹೇಗಪ್ಪ ಆಗಬೇಕು ಅಂದರೆ ಗೈಸ್, ಈಗ ನಾರ್ಮಲಾಗಿ ಕೆಲವೊಂದು ಟೂರ್ನಮೆಂಟ್ಸ್ಗಳನ್ನ ನೀವು ಎಲ್ಲ ಟೂರ್ನಮೆಂಟ್ನ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅಂದರೆ ಸಣ್ಣ ಟೂರ್ನಮೆಂಟಿಂದ ದೊಡ್ಡ ಟೂರ್ನಮೆಂಟ್ ತನಕ ಎಂಟ್ರಿ ಫೀಸ್ ಕೊಟ್ಟು ಆಲ್ಮೋಸ್ಟ್ ಎಲ್ಲ ಟೂರ್ನಮೆಂಟಿಗೂ ಪಾರ್ಟಿಸಿಪೇಟ್ ಮಾಡಬೇಕು. ಆದರೆ ಈ ಲೋಕಲ್ ಟೂರ್ನಮೆಂಟ್ಸ್ ಅಲ್ಲ. ಅಂದರೆ ಗೈಸ್ ಕೆಲವೊಂದು ಆನ್ಲೈನು ಅಂದರೆ
ಅಂದರೆ ಆ್ಯಪ್ಗಳಲ್ಲೇ ಸುಮಾರು ಟೂರ್ನಮೆಂಟ್ ನಡೆಸ್ತಾರೆ. ಯಾವ ರೀತಿ ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅಂದರೆ ಕೆಲವೊಂದು ಆ್ಯಪ್ ಅಂದರೆ ಇವಾಗ ಲೋಕೋ ಆ್ಯಪ್ ಆಗಿರ್ಬೋದು, ಮತ್ತು ನೀಮೋ ಟಿ ವಿ ಆಗಿರ್ಬೋದು, ಮತ್ತು ಇನ್ನೊಂದು ಏನಂದರೆ ಬೋಯಾ ಆ್ಯಪ್ ಇತ್ತು. ಅಂದರೆ ಬೋಯಾ ಆ್ಯಪ್ ಇವಾಗ ಅದಿಲ್ಲ, ಬರುತ್ತೆ ಮತ್ತೇನೋ ಬರುತ್ತೆ, ಓಕೆ ಇದಿರಲಿ. ಮತ್ತು ವಿನ್ಸೋ ಗೋಲ್ಡ್ ಆಗಿರ್ಬೋದು, ಮತ್ತು ರೂಟರ್ ಆ್ಯಪ್ ಆಗಿರ್ಬೋದು, ಈ ರೀತಿ ಆ್ಯಪ್ಗಳಲ್ಲಿ ಈ ರೀತಿ ಯಾವ್ಯಾವುದು ಈ ಸ್ಪೋರ್ಟ್ಸ್ ಟೂರ್ನಮೆಂಟ್ನ ನಡೆಸ್ತಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಪ್ರಮೋಟ್ ಮಾಡ್ತಾ ಇರ್ತಾರೆ. ಅಂದರೆ ಆ ಟೂರ್ನಮೆಂಟ್ಗಳನ್ನೆಲ್ಲ ಅದರಲ್ಲಿ ನಾವು ಜಾಯ್ನ್ ಆಗ್ತಾ ಮುಖಾಂತರ ನಾವು ಸಮೇತ ಈ ಸ್ಪೋರ್ಟ್ಸ್ ಟೂರ್ನಮೆಂಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ. ಅಂದರೆ ಅಷ್ಟೊಂದೇನು ದೊಡ್ಡ ವಿಷಯ ಅಂತಲ್ಲ, ಆದರೆ ಈ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅನ್ನೋದೇ ಕಷ್ಟ, ಜಾಯ್ನ್ ಆಗೋದು ದೊಡ್ಡ ವಿಷಯ ಅಲ್ಲ. ಅಂದರೆ ಅದು ದೊಡ್ಡ ಪ್ಲೇಯರ್ ಆಗೋದೇ ದೊಡ್ಡ ವಿಷಯ. ಅಂದರೆ ಈ ಸ್ಪೋರ್ಟ್ಸ್ ಪ್ಲೇಯರ್ ಅಂತ ಗುರುತಿಸ್ಕೊಳ್ಳೋದೇ ದೊಡ್ಡ ವಿಷಯ. ಓಕೆ ಗೈಸ್, ಅಂದರೆ ಈ ಸ್ಪೋರ್ಟ್ಸ್ ಪ್ಲೇಯರ್ ಆದಮೇಲೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು ಅಂತ ನಿಮಗೆ ಗೊತ್ತು, ಇವಾಗ ಹೇಳಿದ್ದೀನಿ. ಆದರೆ ಇದಕ್ಕಿಂತ ದೊಡ್ಡದಾಗಿ ಏನಪ್ಪ ಅಂದರೆ, ನೀವು ಈ ಸ್ಪೋರ್ಟ್ಸ್ ಪ್ಲೇಯರ್ ಆದರೆ ನಿಮಗೆ ವಿ ಬರ್ಡ್ಸ್ ಸಮೇತ ಕೊಡ್ತಾರೆ. ಅಂದರೆ ಬೇರೆ ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ರೆ ಮಾತ್ರ ವಿ ಬರ್ಡ್ಸ್ ಸಿಗುತ್ತೆ ಹಂಗಂತಲ್ಲ, ನೀವು ಈ ಸ್ಪೋರ್ಟ್ಸ್ ಪ್ಲೇಯರ್ ಆದರೂ ವಿ ಬರ್ಡ್ಸ್ ಸಿಗುತ್ತೆ. ಮತ್ತು ಆಟೋಮೆಟಿಕ್ ನಿಮ್ಮ ಮತ್ತೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೂ ಯೂಟ್ಯೂಬ್ ಚಾನಲ್ ದೊಡ್ಡದಾಗಿ ಬೆಳೆಯುತ್ತೆ. ಯಾಕಂದರೆ ಈ ಒಂದು ಈ ಸ್ಪೋರ್ಟ್ಸ್ ಪ್ಲೇಯರ್ ಅಂತ ಗೊತ್ತಾದಮೇಲೆ ನಿಮ್ಮ ಚಾನಲ್ ಸಮೇತ ದೊಡ್ಡದಾಗಿ ಡೆವಲಪ್ಮೆಂಟ್ ಮಾಡ್ಕೋಬೋದು. ನೀವು ತಿಳಿದಿಟ್ಕೊಳ್ಳಿ. ಮೈನಾಗಿ ಗೈಸ್, ಅಂದರೆ ಈ ಸ್ಪೋರ್ಟ್ಸಲ್ಲಿ ನಾವು ಒಂದು ಸ್ಕಿಲ್ ಬೆಳೆಸ್ಕೋಬೇಕು, ಒಂದು ಒಳ್ಳೆ ಪ್ಲೇಯರ್ ಆಗಬೇಕಂದ್ರೆ ಮೈನಾಗಿ ಬೇಕಾಗಿರೋದೇ ಫೋನು. ಅಂದರೆ ಈ ಫೋನ್ಗೋಸ್ಕರ ನೀವು ಭಾರಿ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಈ ರೀತಿ ಟೂರ್ನಮೆಂಟ್ಗಳನ್ನ ಅಟೆಂಡ್ ಮಾಡ್ತೀರಲ್ವಾ, ಈ ಟೂರ್ನಮೆಂಟ್ಗಳಲ್ಲೇ ನಿಮ್ಮ ಸ್ಕಿಲ್ ಬೆಳೆಸ್ಕೊಂಡಿದ್ರೆ, ಅದ್ರಲ್ಲಿ ನೀವೇನೋ ಗೆದ್ದಿದ್ರೆ ಆ ದುಡ್ಡಲ್ಲೇ ಈಗ 4 ಜನ ಒಂದು ಸ್ಕ್ವಾಡ್ ಹೋಗಿರ್ತೀನಿ ಅಂತ ಅಂದ್ಕೊಳ್ಳಿ. ಆ ಸ್ಕ್ವಾಡಲ್ಲಿ ಎಂತ ಮಾಡಿದರೆ ಎಲ್ಲರಿಗೂ ಒಂದೊಂದಷ್ಟು ಅಮೌಂಟ್ ಸಿಕ್ಕಿರುತ್ತೆ. ಅದೆಲ್ಲ ಒಬ್ರಿಗೆ ಕೊಟ್ಬಿಟ್ಟು ಒಬ್ರಿಗೆ ಫೋನ್ ತಗೊಳ್ಳಿ, ಮತ್ತು ನೆಕ್ಸ್ಟ್ ಟೂರ್ನಮೆಂಟ್ ಅಟೆಂಡ್ ಮಾಡಿ, ಮತ್ತು ಅದರಲ್ಲೆಲ್ಲ ಸೇರಿ ಒಂದು ಮ್ಯಾಚ್ ಗೆದ್ದುಬಿಟ್ಟು ಅದರಲ್ಲಿ ಸಿಕ್ಕಿರೋ ಅಮೌಂಟ್ನ ಅದೆಲ್ಲ ಸೇರಿಸ್ಬಿಟ್ಟು ಇನ್ನೊಬ್ರಿಗೆ ಇನ್ನೊಂದು ಫೋನ್ ತಗೊಳ್ಳಿ. ಈ ರೀತಿ ಫೋನ್ಗಳನ್ನ ಈ ರೀತಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಆದರೆ ನೀವು ಓನ್ ಮನಿನ ಇನ್ವೆಸ್ಟ್ ಮಾಡಬೇಡಿ ಹಂಗಂತಲೇ ಹೇಳ್ತೀನಿ. ಇದು ನನ್ನ ಸಜೆಸ್ಟ್. ಹಾಗೆ ನೀವೇನಾದರೂ ಒಂದು ಒಳ್ಳೆ ಸ್ಕಿಲ್ ಬೆಳೆಸ್ಕೊಂಡಿರೋ ಪ್ಲೇಯರ್ ಆಗಿದ್ದರೆ ಡೈಲಿ ಪ್ರಾಕ್ಟೀಸ್ ಮಾಡಿ. ಮತ್ತು ಇನ್ನೊಂದೇನೆಂದರೆ ಗೇಮಾಗಿ ನೋಡಬೇಡಿ. ಅಂದರೆ ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ, ಟೈಮ್ ಪಾಸ್ಗೋಸ್ಕರ ನೋಡಬೇಡಿ. ಇನ್ಮೇಲೆ ನಾವು ಒಂದು ಟೂರ್ನಮೆಂಟ್ ಪ್ಲೇಯರು, ನಾವು ಒಂದು ಗೇಮಲ್ಲಿ ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ ನಾವು ಒಂದು ಒಳ್ಳೆ ಮನಿನ ಎರ್ನ್ ಮಾಡಬೇಕು, ಒಂಥರ ರೆವಿನ್ಯೂ ತೊಗೋಬೇಕು. ಈ ರೀತಿ ಅಂದ್ಕೊಂಡು ಗೇಮ್ ಪ್ಲೇ ಮಾಡಿ ಹಂಗಂತಲೇ ಹೇಳ್ತೀನಿ. ಈಗ ನಾನಂತೂ ಆದಷ್ಟು ಸುಮಾರು ಜನಕ್ಕೆ ಸಜೆಸ್ಟ್ ಮಾಡ್ತಾಯಿದ್ದೀನಿ, ಒಂದು ಒಳ್ಳೆ ಸ್ಕಿಲ್ ಬೆಳೆಸ್ಕೊಂಡಿದ್ರೆ ಈ ರೀತಿ ಮಾಡಿ, ಈ ರೀತಿ ಟೂರ್ನಮೆಂಟ್ ಅಟೆಂಡ್ ಮಾಡಿ, ಇದರಿಂದನೇ ಸುಮಾರು ಮನಿ ಮಾಡ್ಬೋದು ಹಂಗಂತ ಹೇಳ್ಬಿಟ್ಟು ನಾನು ಸುಮಾರು ಜನಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಟೂರ್ನಮೆಂಟ್ಸ್ ಬಗ್ಗೆ ಅಪ್ಡೇಟ್ಸ್ ತಿಳ್ಕೊಬೇಕು ಅಂದರೆ, ಯಾವ್ಯಾವ ಟೂರ್ನಮೆಂಟ್ ನಡೀತಿದೆ ಹಂಗಂತ ನೀವು ತಿಳ್ಕೊಬೇಕು ಅಂದರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಬಿಡಿ. ಮೈನಾಗಿ ಅಂದರೆ ವಾಟ್ಸಪ್ ಚಾನಲಲ್ಲಿ ಸಡನ್ನಾಗಿ ನಾನು ನಿಮಗೆ ಅಪ್ಡೇಟ್ ಮಾಡಿಬಿಡ್ತೀನಿ. ಅಂದರೆ ಯೂಟ್ಯೂಬಲ್ಲಿ ಹೇಳ್ತಾ ಇರೋಕ್ಕಾಗಲ್ಲ, ಯಾಕಂದರೆ ಯೂಟ್ಯೂಬ್ ಅಪ್ಡೇಟ್ಸು ಗೇಮ್ ಪ್ಲೇ ಈ ರೀತಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅದ್ರಲ್ಲಿ ಹೇಳೋಕ್ಕಾಗಲ್ಲ. ವಾಟ್ಸಪ್ ಚಾನಲ್ ಜಾಯ್ನ್ ಆದರೆ ನೀವು ಈ ರೀತಿ ನೋಡ್ಕೊಂಡು ಹೋಗ್ಬೋದು. ಅಂದರೆ ನೀವು ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡಬೇಕು ಮೈನಾಗಿ. ಮತ್ತು ಫ್ರೀ ಫೈರ್ ಆರ್ಗನೈಸ್ ಮಾಡೋ ಅಫಿಷಿಯಲ್ ಟೂರ್ನಮೆಂಟಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಈ ರೀತಿ ಟೂರ್ನಮೆಂಟ್ಸ್ಗಳಲ್ಲಿ ನೀವು ಸ್ಕಿಲ್ ಬೆಳೆಸ್ಕೋಬೇಕು ಮೈನಾಗಿ. ಈ ರೀತಿ ನೀವು ಟೂರ್ನಮೆಂಟ್ಸಲ್ಲಿ ನೀವು ಸ್ವಲ್ಪ ಹೆಸರು ಮಾಡಿದ್ರೆ ನೀವು ಆಲ್ಮೋಸ್ಟ್ ನೀವು ಫ್ರೀ ಫೈರ್ ನಡೆಸೋ ಅಫಿಷಿಯಲ್ ಟೂರ್ನಮೆಂಟಲ್ಲೂ ಸಮೇತ ನೀವು ಒಂದು ದೊಡ್ಡ ಸಾಧನೆ ಮಾಡ್ಬೋದು. ಆದರೆ ಹೋಗೋದಷ್ಟು ಈಸಿ ಅಲ್ಲ, ಭಾರಿ ಎಫರ್ಟ್ ಹಾಕಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಇದನ್ನ ಮಾತ್ರ ತಿಳಿದಿಟ್ಕೊಳ್ಳಿ. ಓಕೆ ಗೈಸ್, ಈಗ ಫೈನಲ್ ಆಗಿ ನಿಮಗೆಲ್ಲ ಫುಲ್ ಡೀಟೇಲಾಗಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅಂದರೆ ಈ ಸ್ಪೋರ್ಟ್ಸ್ ಅಂದರೆ ಏನು, ಹೇಗೆ ಜಾಯ್ನ್ ಆಗೋದು, ಹೇಗೆ ಪ್ರಿಪೇರ್ ಆಗೋದು ಅನ್ನೋದೆಲ್ಲ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ನಾನು ನಿಮಗೆ ಅರ್ಥ ಮಾಡೋ ಮಟ್ಟಿಗೆ ಹೇಳಿದ್ದೀನಿ. ಹಾಗೇನಾದರೂ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ನಂಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಗೈಸ್, ಈಗ ಇಲ್ಲಿಗೆ ವೀಡಿಯೋ ಮುಗಿಸ್ಕೊಳ್ತೀನಿ. ಹಾಗೆ ನಾಳೆ ಒಂದು ಸೂಪರ್ ಆಗಿರೋ ಅಪ್ಡೇಟ್ ವೀಡಿಯೋ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.